ಪ್ರೀತು ಅವ್ರ ದೊಡ್ಡಮ್ಮ ನಾನು ಯಾವಾಗೂನು ಮಮ್ಮಿ ಮಮ್ಮಿ ಅನ್ಕೊಂಡ್ ಯಾವಾಗ್ಲೂ ಚಿಕ್ಕ ಮಕ್ಳಿಂದ ಮಮ್ಮಿ ಅಂತಾನೆ ನಾವೇ ಸಾಕಿ ಎಲ್ಲಾ ಇದ್ ಮಾಡಿದ್ವಿ. ಯಾರ ಜೊತೆನೂ ಹಿಂಗ್ ಮಾತಾಡ್ತಾ ಇರ್ಲಿಲ್ಲ. ಅವಾಗ ನಮ್ಮ ಮನೆಯಲ್ಲಿ ನಮ್ಮ ಮಗನ್ ಜೊತೆಗೆಲ್ಲ ಕೆಲ್ಸಕ್ಕೆಲ್ಲ ಬಂದು ಹೋಗಂತೆ. ಹಿಂಗ್ ಇರ್ಲೇ ಇಲ್ಲ ಹುಡ್ಗ ಯಾವತ್ತು ಹಿಂಗ್ ಅಂತ ಗೊತ್ತೇ ಇರ್ಲಿಲ್ಲ ನಮ್ಗೆ. ರಜೆ ಇದ್ದಾಗ ಜಾಸ್ತಿ ನಮ್ ತಮ್ಮನ್ ಮನೇಲಿ 2 ಗಂಡ್ ಮಕ್ಳಿದ್ದಾರೆ, ಅವ್ರ ಜೊತೆಗೆ ಹೊರ್ಟೋಗ್ಬಿಡೋದು. ಏನು ಅಂತ ನೋಡಿದ್ರೆ ಆಮೇಲೆ ಬೆಳಗ್ಗೆ ನಮ್ ತಂಗಿ ಫೋನ್ ಮಾಡ್ತಾ ಇದ್ದಾಳೆ, ಏನಾಯ್ತಮ್ಮ ಏನಾಯ್ತು ಅಳ್ಬೇಡ, ಯಾರೋ ಹುಡ್ಗರ್ ಜೊತೆ ಹೋಗಿದ್ದಾನೇನ ಬರ್ತಾನೆ ಅಂತಂದು. ಆಮೇಲೆ ನನ್ಗೆ ಏನೋ ಗೊತ್ತಿಲ್ಲ, ಫಸ್ಟ್ ಹೋಗಿ ಫೋಟೋ ತಗೊಂಡೋಗಿ ಪ್ರೀತಿದ್ದು ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ, ನಂಬರ್ ಟ್ರಾಕ್ ಮಾಡ್ತಾರ, ಅವಾಗ ಗೊತ್ತಾಗುತ್ತೆ ಎಲ್ಲ ಅವನು ಏನೋ ಅನ್ಬಿಟ್ಟು ನಾನು ಒಂದ್ ಸರಿ ಫೋನ್ ಟ್ರೈ ಮಾಡಿದೆ, ಫೋನ್ ಸ್ವಿಚ್ ಆಫ್ ಅಂತ ಬಂತು. ನನ್ ಮಗನು ಕೂಡ ಫೋನ್ ಮಾಡಿ ಸುಮ್ನೆ ಇರು ಮಮ್ಮಿ ಎಲ್ಲ ಹುಡ್ಗರ್ ಜೊತೆ ಹೋಗಿರ್ತಾನೆ, ಕೆಲ್ಸದ ಹತ್ರ ಗಾಡಿ ಅಲ್ಲೇ ಐತಿ ಅಂದ್ರೆ ಎಲ್ಲ ಹೋಗಿರ್ತಾರೆ ಬಿಡು ಅಂದ್ರೆ. ಇನ್ನೊಂದ್ ಸ್ವಲ್ಪ ಹೊತ್ತು ನೋಡಿ ಕಂಪ್ಲೇಂಟ್ ಮಾಡು ಅಂತ ಹೇಳ್ದೆ ನಮ್ ತಂಗಿಗೆ. ಆಮೇಲೆ ಸರಿ ಅನ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಬಂದಿದ್ದಾರೆ ಇಲ್ಲಿಗೆ. ಅವ್ರ ಕಂಪ್ಲೇಂಟ್ ಕೊಡಕ್ ಬಂದಾಗ ಪ್ರೀತು ಫೋಟೋ ತೋರ್ಸಿದ್ದಾರೆ, ಸರ್ ಹಿಂಗ್ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಬಂದಾಗ ಅವಾಗ ತೋರ್ಸಿದ್ದಾರೆ. ಇವ್ರಿಗೂ ಗುರ್ತಿಕ್ಕಿಲ್ಲ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಸರ್ ಆ ತರ ಮಾಡಾಕಿದ್ದಾರೆ ಚೆನ್ನಾಡ್ರು ನನ್ ಮಕ್ಳು, ಹಂಗ್ ಮಾಡ್ಸಿದಾಳೆ. ಒಬ್ಬ ತಾಯಿಯಾಗಿ ನಮ್ಗೂನು ಮಕ್ಳಿದಾರೆ, ನಾವು ಹೆಣ್ಮಕ್ಳು ಮಾಡ್ಕೊಂಡು ಈ ಊರಿಂದ ಹೋಗಿ ದೊಡ್ಡಚಪಾಳ್ಯ ಅಷ್ಟು ದೂರ ಬರ್ತಾ ಇದೀವಿ. ನಮ್ ಮಕ್ಳು ಹಿಂಗ್ ಮಾಡಲ್ಲ, ನಾವು ಹಿಂಗ್ ಮಾಡಿಲ್ಲ, ಯಾರ ಮಕ್ಳಿಗೂ ವಾರ್ನ್ ಮಾಡ್ತೀವಿ. ನಾವು ಸರಿ ಇಲ್ಲ ಅಂತ ಅವ್ರ ಬಗ್ಗೆ ಗೊತ್ತಾದ್ಮೇಲೆ ಅವ್ರ ತಂದೆ ತಾಯಿನ ಕಳ್ಸಿ ನಾವು ವಾರ್ನ್ ಮಾಡ್ತೀವಿ. ನೋಡಮ್ಮ ನಿನ್ ಮಗ ಹಿಂಗ್ ಮಾಡ್ತಾನೆ ಅಂತ. ಹಿಂಗ್ ಮಾಡ್ಬೇಕಿತ್ತು ಅವಳು ತಾಯಿ ಆದವಳು. ಹಿಂಗ್ ಮಾಡೋದ್ ತುಂಬಾ ಮೋಸ ಸರ್, ಯಾರಿಗೂ ಇಷ್ಟ ಅನ್ಯಾಯ ಆಗ್ಬಾರ್ದು. ನನ್ ತಂಗಿಗಾಗಿರೋ ಅನ್ಯಾಯ ಬೇರೆ ಯಾರ ಹೆಣ್ಮಕ್ಳಿಗೂ ಆಗ್ಬಾರ್ದು. ನನ್ ಮಗನ್ ನ್ಯಾಯ ಕೊಡ್ಬೇಕು ಅಷ್ಟೇ ಸರ್ ನಾನ್ ಕೇಳೋದು. ಅವಳಿಗಂತೂ ತಕ್ಕ ಶಿಕ್ಷೆ ಕೊಡ್ಬೇಕು. ಅವ್ರ ಅಮ್ಮ ಮಕ್ಳು ಅವ್ರ ಅಪ್ಪ ತಂದೆ ತಾಯಿಗೆ ಎಲ್ಲಾರ್ಗು ಕೊಡ್ಬೇಕು. ಯಾರಿದಾರೆ ಹೆಂಗ್ ಸಾರ್ ಹೊಡೆದ್ರು ಅವ್ರು, ಮುಖಾನೇ ಗುರ್ಸಿಕ್ತಾ ಇಲ್ಲ. ನಮ್ಮ ಅಮ್ಮ ಯಾರನ್ನೋ ಹೊಡೆದಾಕಿದಾರೆ, ಯಾರೋ ಹಿಂದಿಯರ್ ಅಂತ ಒಬ್ರು ನಮ್ ಊರವ್ರು ಒಬ್ರು ಕಂಡಿಡ್ದಿಲ್ಲ, ಆ ತರ ಮಾಡಿದಾರೆ ಸರ್. ಅವ್ರಿಗೆ ಹೆಂಗ್ ಸರ್ ಬಂತು ತಗೊಂಡಾಗ ನಮ್ಮ ಅಮ್ಮ ಮನೆ ಹತ್ರ ಹಾಕಿದ್ದಾರೆ, ಸ್ವಲ್ಪ ದೂರ ಅಂತ ಇಲ್ಲ ನೀಲಗಂಟಪಳ್ಳಿ ಅಂದ್ಬಿಟ್ಟು ಅಲ್ಲಿ ಹಾಕಿದ್ದಾರೆ ಸರ್. ನಮ್ಮ ಅಮ್ಮನ್ಗೂ ಗೊತ್ತಿಲ್ಲ, ಇಡೀ ಊರ್ಗೆ ಗೊತ್ತಿಲ್ಲ ನಮ್ ತಂಗಿ ಮಗ ಅವನು ಅಂದ್ಬಿಟ್ಟು. ಯಾರೋ ಹಿಂದಿಯರು ಅಂತ ಇದಾರೆ ಎಲ್ಲ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. 10 ಗಂಟೆ ಮೇಲೆ ನಮ್ಗೆ ಗೊತ್ತಾಗ್ತಾ ಇದೆ. ಬಾಡಿನೇ ನಾವ್ ನೋಡಿಲ್ಲ ಸರ್, ಇಲ್ಲೇ ಬಿಟ್ಟು ಕಾಯ್ತಾ ಇದ್ದೀವಿ. ಎಲ್ಲಿ ಏನು ನಮ್ಗೆ ಯಾರು ಬರ್ತಾಳೆ, ಅವಳು ಬರ್ಲಿ ಅಂತಾನೆ ಕಾಯ್ತಾ ಇದ್ದೆ ನಾನು. ಅವಳು ಇನ್ನೂ ಬಂದಿಲ್ಲ. ಇಷ್ಟೊತ್ತಾಗಿ ಬೆಳಗ್ಗೆಯಿಂದ ಕೂಡ ನಾನು ಸಾಯ್ತಾ ಇದ್ದೀನಿ ಇಲ್ಲೇ. ಊಟ ಇಲ್ದಿರ ನೀರ್ ಇಲ್ದಿರ ನನ್ ತಂಗಿ ಎತ್ತಿರ್ಬೋದು ಸರ್. ನಾವ್ ಸಾಕಿದೀವಿ ಮಕ್ಕಳನ್ನ, ಅಷ್ಟು ಸಾಕಿ ಇವತ್ ಮಮ್ಮಿ ಮಮ್ಮಿ ಅನ್ನೋ ಮಕ್ಕಳನ್ನ ಕಳ್ಕೊಂಡ್ ಕೂತಿದೀವಲ್ಲ ನಾವು. ಇನ್ನು 18-19 ವರ್ಷದ ಮಗ ಅವನು. ಕಾಲೇಜ್ ಬಿಟ್ಟು ಕೆಲ್ಸಕ್ ಹೋಗ್ತಾ ಇತ್ತು ಆ ಮಗುನ. ಕೆಲ್ಸದ ಹತ್ರ ಹೋಗಿ ಕರ್ಕೊಂಡು ಹೋಗಿ ಗಾಂಜಾ ಹೊಡ್ಕೊಂಡು ಕುಡ್ಕೊಂಡು 5 ಜನ ಕಾರಲ್ಲಿ ಎತ್ತಕೊಂಡು ಹೋಗಿದ್ರಲ್ಲ, ಅವ್ರಿಗೆ ಎಷ್ಟು ಧೈರ್ಯ ಇರ್ಬೋದು ಸರ್. ಯಾರ್ ಧೈರ್ಯದಿಂದ ಹಿಂಗ್ ಮಾಡಿದ್ರು ಅವ್ರು? ಅಲ್ಲ ಯಾರ್ ಧೈರ್ಯದಿಂದ ಹಿಂಗ್ ಮಾಡಿದ್ರು? ನಮ್ಗ್ ನ್ಯಾಯ ಕೊಡ್ಸಿ ಸರ್. ಯಾವ ತಾಯಿಗೂ ಇಷ್ಟು ನೋವು ಬೇಡ ಸರ್. ಅಂತ ಮಗನ್ ಕಳ್ಕೊಂಡ್ ನಾವ್ ಹೆಂಗ್ ಸರ್ ಬದುಕಿರ್ಬೇಕು? ಆ ತಂದೆ ತಾಯಿ ಹೆಂಗ್ ಸರ್ ಇರ್ತಾರೆ ಹೇಳಿ ಸರ್ ನೀವು? ಇಬ್ಬರು ಮಕ್ಳು, ಇವ್ರು ಚಿಕ್ಕವನು ಸರ್, ಇನ್ನೊಬ್ಬ ದೊಡ್ಡವನು. ಪಾಪ 2 ಮಕ್ಳು, ಅವ್ರ ಅಪ್ಪನ್ಗೆ ಆಕ್ಸಿಡೆಂಟ್ ಆಯ್ತು ಅಂತ 2 ಮಕ್ಳು ಕೂಲಿ ಮಾಡ್ತಾ ಇದ್ದಾರೆ. ಗಾಂಜಾ ಹೊಡೆದಿ ಬಂದು ಸಣ್ಣ ಕುಡ್ದಿದ್ದಾರೆ ಸರ್. ಕುಡ್ದ್ಬಿಟ್ಟು ಗಾಂಜಾ ಹೊಡೆದಿ ಲೋಪನ್ ನನ್ ಮಕ್ಳು. ಅವ್ನ್ ಫಸ್ಟ್ ಒಬ್ಬನ್ ಯಾವನ ಜೈಲಲ್ಲಿ ಇದ್ದು ಬಂದವನೆ. ನನ್ ಮಗನು ಬಂದಿದ್ದಾನೆ. ಅವ್ನ್ಗೆ ಹೆಂಗ್ ಮನ್ಸು ಬಂತು ಸರ್? 5 ಜನ ಸರ್, 5 ಜನ ಅಂತೆ ಸರ್. 5 ಜನದಲ್ಲಿ 2 ಬಂದಿದ್ದಾರೆ, ಇನ್ನ 3 ಜನ ಎಲ್ಲಿ ಸರ್? ಅವ್ರ ತಂದೆ ತಾಯಿ ಎಲ್ಲಿ? ಬೆಳಗ್ಗೆಯಿಂದ ಎಲ್ಲಿ ಕಷ್ಟಿದ್ದಾರೆ ಅವ್ರು? ಅವಳು ಸುಮ್ನೆ ಬಿಡಲ್ಲ ಸರ್. ನಮ್ ಮಕ್ಳಿಗೆ ಹೆಂಗ್ ಮಾಡೋರು? ಇವಾಗ ನನ್ ತಮ್ಮ ಮನೇಲಿ 2 ಗಂಡ್ ಮಕ್ಳು ಇದಾರೆ. ಈ ಮುಂದೆ ಅವ್ರ ನಮ್ ಊರ್ಗೆಲ್ಲ ಬರ್ತಾ ಇರ್ತಾರೆ. ಅವಾಗ ಏನಾದ್ರೆ ಯಾರು ಜವಾಬ್ದಾರಿ ನಮ್ಗೆ ಹೇಳಿ? ಯಾರು ಜವಾಬ್ದಾರಿ ಸರ್? ಯಾರು ಕೊಡ್ತಾರೆ? ಇವ್ರು ಬಂದ್ ಹೇಳ್ತಾರ? ಪೊಲೀಸ್ನವ್ರು ಬಂದ್ ಹೇಳ್ತಾರ? ಯಾರು ನಮ್ಗೆ ಜವಾಬ್ದಾರಿ ಕೊಡ್ತಾರೆ? ನಾಳೆ ನಮ್ಮ ಮಕ್ಕಳಿಗೆ ಏನಾನ ಆದ್ರೆ ಇವಾಗ ಬೆಳಗ್ಗೆಯಿಂದ ಅವ್ರನ್ನ ಕರ್ಸ್ಬೇಕಾ ಸರ್? ಇಲ್ಲಿರೋ ಯಲಹಂಕದಲ್ಲಿ ಇರೋರ್ನ ಬೆಳಗ್ಗೆಯಿಂದ ಕರ್ಸ್ಬೇಕಾ ಹೇಳಿ? ಬೆಳಗ್ಗೆಯಿಂದ ಕರ್ಸ್ಬೇಕಾ ಸರ್ ತಾಯಿ ಮಗನ್ನ, ಅಪ್ಪ ಅಮ್ಮನ್ನ? ಇದು ಏನ್ ಸರ್? ಸುಮ್ನೆನಾ? ಹೋಗ್ಲಿ ಆತ್ಮಹತ್ಯೆ ಮಾಡ್ಸೋಣ. ನಮ್ಗ್ ನ್ಯಾಯ ಕೊಡ್ಸಿ ಸರ್ ಪ್ಲೀಸ್. ಅಲ್ಲ ನಮ್ಗ್ ನ್ಯಾಯ ಕೊಡ್ಸಿ. ಯಾರ್ ಮಕ್ಳು? ನನ್ನ ಹೆಸರು ಮಂಜುಳಾ ಅಂದ್ಬಿಟ್ಟು. ನೋಡಮ್ಮ.